ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯ ಇದು ನೆನಪಾಗಿ ಮಾತುಗಳಿರುವಂಥದ್ದು ಹೌದು. ಯಾಕೆಂದರೆ ಭಾಗ್ಯ ಈಗ ಸಾವನ್ನಪ್ಪದ್ರ ಮೂಲಕ ಈ ಸೀರಿಯಲ್ಗೆ ಅಂತ್ಯವಾಗ್ತದೆ ಅಂತ ಸಹ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯ ಒಂದು ದೊಡ್ಡ ಒಂದು ಪಾತ್ರವನ್ನು ನಿಭಾಯಿಸಿಕೊಂಡು ಬಂದು ಸುಮಾರು 4.5 ವರ್ಷಗಳ ಕಾಲ ಈ ಸೀರಿಯಲ್ ತುಂಬಾ ಅದ್ಭುತವಾದಂಥ ಯಶಸ್ಸು ಕಂಡು ಬಂತು. ಸಾಕಷ್ಟು ಪಾತ್ರಗಳ ಬದಲಾವಣೆಗಳು ಕೂಡ ಆದರೂ ಕೆಲವರು ಸೀರಿಯಲ್ನಿಂದ ಮುಂದುವರೆದು ಕೆಲವು ಸೀರಿಯಲ್ನ ಬಿಟ್ಟರು. ಈಗ ಶ್ರೇಷ್ಠ ಭಾಗ್ಯ ಮೇಲೆ ಲಾರಿ ಎತ್ತೋದ್ರ ಮೂಲಕ ಭಾಗ್ಯಗಳ ಅಂತ್ಯವನ್ನು ಮಾಡಿದ್ದಾಳೆ. ಸದ್ಯ ಈ ಮೂಲಕ ಆದಿ ಕಣ್ಣೀರು ಹಾಕುತ್ತಾ ಫಾರಿನ್ಗೆ ಹೊರಟಿದ್ದಾನೆ. ಇನ್ನು ಭಗ್ನ ಪ್ರೇಮಿಯಾಗಿ ಆತ ಹೋಗ್ತಿದ್ದಾನೆ ಅಂತ ಹೇಳ್ಬೋದು. ಇನ್ನು ತಾಂಡವ್ ತನ್ನ ಪತ್ನಿಯನ್ನು ಕಳೆದುಕೊಂಡು ಒಳ್ಳೆಯ ದಾರಿಯಲ್ಲಿ ಇನ್ನು ತನ್ನ ಮಕ್ಕಳನ್ನು ತಾನೇ ತಂದೆ ತಾಯಿ ಎರಡನ್ನೂ ಕೂಡ ಮಾಡ್ಕೊಳ್ಳೋದ್ರ ಮೂಲಕ ತಾನೇ ಈಗ ನೋಡ್ಕೊಂಡು ಹೋಗೋದ್ರ ಮೂಲಕ ಈ ಸೀರಿಯಲ್ ಒಂದು ಒಳ್ಳೆಯ ಅಂತಿಮದಲ್ಲಿ ಅದು ಒಳ್ಳೆಯ ಅಂತ್ಯ ಮಾಡಿದ್ದಾರೆ. ಆದರೆ ಭಾಗ್ಯನ ಕಳೆಯೋದ್ರ ಮೂಲಕ ಅಂದರೆ ಭಾಗ್ಯನ ಸಾವನ್ನಪ್ಪೋದ್ರ ಮೂಲಕ ಈ ಸೀರಿಯಲ್ ಮುಕ್ತಾಯ ಮಾಡೋದು ಎಷ್ಟು ಜನ ಅಭಿಮಾನಿಗಳಿಗೆ ತುಂಬಾ ಕಣ್ಣೀರು ಹೋಗ್ತಿದೆ ಅಂತ ಹೇಳ್ಬೋದು. ಸದ್ಯ ಇದೇ ವಾರ ಅಂತಿಮ ಅಧ್ಯಾಯ ಈಗ ಪ್ರಚಾರವಾಗ್ತದೆ. ಕೊನೆಗೂ ಕೂಡ ಭಾಗ್ಯ ಸಾವನ್ನಪ್ಪೋದ್ರ ಮೂಲಕ ಈ ಸೀರಿಯಲ್ ಈಗ ಮುಕ್ತಾಯವಾಗ್ತಾ ಇರೋದು ನಿಜಕ್ಕೊಂದು ದುರಂತ ಅಂತಲೇ ಹೇಳ್ಬೋದು. ಆದರೆ ಎಷ್ಟು ಜನ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಭಾಗ್ಯ ಈ ಥರ ಮಾಡಿಬಿಡಿ, ದಯವಿಟ್ಟು ಭಾಗ್ಯನ ಉಳಿಸಿ ಈ ಗಂಡ ಹೆಂಡತಿ ಒಂದು ಮಾಡಿಬಿಟ್ಟು ಈ ಸೀರಿಯಲ್ ಅಂತ್ಯ ಮಾಡಿ ಅಂತ ಹೇಳಿದ್ದಾರೆ. ಆದರೆ ಈ ಸೀರಿಯಲ್ಗೆ ಇದೇ ನ್ಯಾಯ ಅಂತ ಹೇಳಿ ನಿರ್ದೇಶಕರು ಕೂಡ ತೀರ್ಮಾನವನ್ನು ಮಾಡೋದ್ರ ಮೂಲಕ ಹೊರಟಿದ್ದಾರೆ.